ಏಕಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನು ವಾಸಿಸುತ್ತಿದ್ದ. ಅವನು ಅತ್ಯಂತ ಬುದ್ಧಿವಂತ, ಶ್ರದ್ಧಾವಂತ, ಆದರೆ ಸ್ವಲ್ಪ ಅಹಂಕಾರಿ. ಅವನು ಯಾವಾಗಲೂ ತನ್ನ ಸ್ವಂತ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದುದು. ಕಷ್ಟಗಳನ್ನು ಎದುರಿಸಲು ತಲೆ ತಗ್ಗಿಸದೆ ಹೋರಾಡುತ್ತಾನೆಂದು ಹೆಮ್ಮೆ ಪಡುತ್ತಿರುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆ ಬಂದು ದೊಡ್ಡ ಪ್ರವಾಹ ಉಂಟಾಯಿತು. ನೀರು ಎಲ್ಲೆಡೆ ಹರಿದು ಬಂದು ಹಳ್ಳಿಯ ಜನರು ಆತಂಕಕ್ಕೊಳಗಾದರು. ಹಳ್ಳಿಯ ಜನರು ಎಷ್ಟೋ ಮಂದಿ ತಮ್ಮ ಮನೆಗಳಿಂದ ಓಡಿಹೋದರು. ಆದರೆ ರಾಮು ತನ್ನ ಗರ್ವದಿಂದ ಮನೆ ಬಿಟ್ಟು ಹೋಗದೆ, ನಾನು ಇದನ್ನು ಎದುರಿಸುತ್ತೇನೆ ಎಂದ. ನೀರು ಹತ್ತಿರ ಬರುವಂತೆಯೇ ರಾಮು ತನ್ನ ಮನೆಯ ಮೇಲ್ಮೆಟ್ಟಿಗೆ ಹೋದ. ನೀರು ಇನ್ನೂ ಹೆಚ್ಚಿದಾಗ ಮುಗದ ಮಳೆಯಿಂದ ನೀರಿನ ಮಟ್ಟವು ಏರತೊಡಗಿತು. ಅವನು ಇನ್ನೂ ತನ್ನ ಹಠವನ್ನು ಬಿಡದೆ ತಲೆ ಎತ್ತಿ ಹೋರಾಡುತ್ತೇನೆ ಎಂದುಕೊಂಡ. ಇಷ್ಟು ಬರುವಾಗ ಒಂದು ದೋಣಿಯಲ್ಲಿ ಹುಡುಗರ ತಂಡವೊಂದು ಬಂದು, ನೀನು ಬಾ, ನಾವು ನಿನ್ನನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತೇವೆ ಎಂದು ಕೇಳಿದ. ಆದರೆ ರಾಮು ತನ್ನ ತಲೆ ಎತ್ತಿ, ನನಗೆ ಯಾರ ಸಹಾಯ ಬೇಕಾಗಿಲ್ಲ, ನಾನು ಇದನ್ನು ನಿಜವಾಗಿಯೂ ಎದುರಿಸಬಲ್ಲೆ ಎಂದು ಹೇಳಿ ಅಲ್ಲಿಂದ ಹೋಗುವಂತೆ ಮಾಡಿದರು. ನೀರಿನ ಮಟ್ಟ ಇನ್ನೂ ಏರಿದಾಗ ಅವನು ಮನೆಯ ಕೋಣೆಗಳಲ್ಲಿ ನೀರಿನಲ್ಲಿ ಮುಳುಗುತ್ತಿದ್ದ. ತಕ್ಷಣ ಇನ್ನೊಂದು ದೋಣಿಯಲ್ಲಿ ಜನರು ಬಂದು, ರಾಮು ಬಾ, ನಿನಗೆ ಸಹಾಯ ಮಾಡುತ್ತೇವೆ ಎಂದು ಹೇಳಿದರು. ಆದರೆ ರಾಮು ಮತ್ತೆ, ನಾನು ಇದನ್ನು ನಿಜವಾಗಿಯೂ ಎದುರಿಸಬಲ್ಲೆ ಎಂದು ಹೇಳಿ ನಿರಾಕರಿಸಿದ. ನೀರಿನ ಮಟ್ಟ ಇನ್ನೂ ಹೆಚ್ಚಿದಾಗ ಅವನು ಮನೆಯ ಮೇಲ್ಛಾವಣಿಯ ಮೇಲೆ ಏರಿಬಿಟ್ಟ. ತಕ್ಷಣ ಒಂದು ಹೆಲಿಕಾಪ್ಟರ್ ಬಂದು, ರಾಮು ನೀನು ಜೀವಿಸಲು ಬಾ ಎಂದು ಕೂಗಿದರು. ಆದರೆ ರಾಮು ತನ್ನ ತಲೆ ಎತ್ತಿ, ನಾನು ಇದನ್ನು ಎದುರಿಸಬಲ್ಲೆ ಎಂದು ಹೇಳಿದ. ಕೊನೆಗೆ ನೀರು ಮತ್ತಷ್ಟು ಹೆಚ್ಚಿದಾಗ ಅವನು ಮುಳುಗಿಬಿಟ್ಟ. ಮೃತ್ಯುವಿನ ನಂತರ ರಾಮು ಪರಲೋಕಕ್ಕೆ ಬಂದು ದೇವರ ಮುಂದೆ ನಿಂತು, ನಾನು ನನ್ನ ಶ್ರದ್ಧೆಯಿಂದ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದೇನೆ, ನೀನು ನನಗೆ ಏಕೆ ಸಹಾಯ ಮಾಡಲಿಲ್ಲ ಎಂದು ಕೇಳಿದ. ದೇವರು ನಕ್ಕು, ನಾನು ನಿನಗೆ 2 ದೋಣಿಗಳು ಮತ್ತು 1 ಹೆಲಿಕಾಪ್ಟರ್ ಕಳುಹಿಸಿದೆ, ನೀನೇ ಸಹಾಯವನ್ನು ನಿರಾಕರಿಸಿದೆಯಲ್ಲ. ಈ ಕತೆ ನಮಗೆ ತೋರಿಸುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ತಲೆ ಎತ್ತಿ ಹೋರಾಡುವುದು ಒಳ್ಳೆಯದು, ಆದರೆ ಯಾವಾಗಲೂ ತಲೆ ತಗ್ಗಿಸಿ ಬಾಳುವುದು, ಸಹಾಯವನ್ನು ಸ್ವೀಕರಿಸುವುದು ಮತ್ತು ಗರ್ವವನ್ನು ಬಿಟ್ಟು ನಮಗೆ ಬಂದ ಅವಕಾಶಗಳನ್ನು ಸ್ವೀಕರಿಸುವುದು ಅಷ್ಟು ಮುಖ್ಯ.